ಹಲೋ ಫ್ರೆಂಡ್ಸ್, ನಮಸ್ಕಾರ ತಮಗೆಲ್ಲ. ರಿನೀತಾ ಬ್ಲಾಗ್ಸ್ಗೆ ತಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಮಕ್ಕಳ ಇಷ್ಟಪಡುವಂಥ ಕೆಲವೊಂದು ಪಲ್ಯಗಳನ್ನ ಮಕ್ಕಳು ಇಷ್ಟಪಡೋದಿಲ್ಲ, ಅದರ ತಿನ್ನೋಕ್ಕೆಲ್ಲ ಹಠ ಮಾಡ್ತಾರೆ. ಅದಕ್ಕಾಗಿ ನಾವು ಅವರಿಗೆ ಕೆಲವು ತಿಂಡಿಗಳ ಮುಖಾಂತರ ಆ ಪಲ್ಯನ ಹಾಕಿ ಮಾಡುವಂಥ ಒಂದು ತಿಂಡಿಯನ್ನು ಹೇಳ್ತೀನಿ. ಉದಾಹರಣೆಗೆ ಎಕ್ಸಾಂಪಲ್, ಮಕ್ಕಳು ಮೆಂತೆ ತಿನ್ನೋಂಗಿಲ್ಲ. ಹೀಗಾಗಿ ಅದನ್ನು ಏನು ಮಾಡ್ತೀನಿ, ನನ್ನ ಮಗಳಿಗೆ ಬೇರೆ ಒಂದು ತಿಂಡಿ ಮಾಡಿ, ನಾವು ಯಾವಾಗಲೂ ಮಾಡ್ತೀವಿ ಮನೆಯಲ್ಲೇ, ಅದನ್ನು ಮಾಡಿ ಅದನ್ನು ತಿನ್ನಿಸ್ತೀನಿ. ಅವು ಭಾಳ ಎಲ್ಲ ಮಕ್ಕಳು, ನನ್ನ ಮಕ್ಕಳು ಇಬ್ಬರು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಅದಕ್ಕೆ ಮೂಟೆ ಅಂತಾರೆ. ಈ ಮೂಟೆ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು, ಫಸ್ಟ್ ಮೆಂತೆ ಪಲ್ಯ. ಮೆಂತೆ ನಾನು ಒಂದು ಕಟ್ಟ ಮೆಂತೆ ತೊಗೊಂಡಿದ್ದೀನಿ. ಅದಕ್ಕೆ ಮೆಂತ್ಯಕ್ಕೆ ಮೇನ್ ಒಂದು ಗ್ಲಾಸ್ ಗೋಧಿ ಹಿಟ್ಟು, ಒಂದು ವಾಟಿ ಜೋಳದ ಹಿಟ್ಟು, ಆಮೇಲೆ ಒಂದೆರಡು ಸ್ಪೂನು, ಅರ್ಧ ಸ್ಪೂನ್ ಆಗುತ್ತೆ, ಅರ್ಧ ವಾಟಿದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದೆರಡು ಸ್ಪೂನು ಕಡಲೆ ಹಿಟ್ಟು. ಈಗ ನೀವು ಇಲ್ಲಿ ಜೋಳದ ಹಿಟ್ಟು ಬದಲಾಗಿ ರಾಗಿ ಹಿಟ್ಟನ್ನು ಹಾಕೋಬೋದು. ಬೆಂಗಳೂರು ಸೈಡ್ ಜೋಳದ ಹಿಟ್ಟು ಸಿಗೋದು ಕಷ್ಟ, ಅದಕ್ಕೆ ನೀವು ರಾಗಿ ಹಿಟ್ಟನ್ನು ಹಾಕೋಬೋದು. ಇಲ್ಲಿ ಒಂದು ಸ್ಪೂನ್ ಸಕ್ಕರೆ, ಆಮೇಲೆ ಸಾಸಿವೆ ಒಂದು ಸ್ವಲ್ಪ ಜಾಸ್ತಿ, ಒಗ್ಗರಣೆಗೆ ಸಾಸಿವೆ ಜಾಸ್ತಿ ಬೇಕಾ. ಸೋಡಾ ಒಂದು ಸ್ಪೂನ್ ಸೋಡಾ ತೊಗೊಂಡು, ಒಂದು ಅರ್ಧ ಸ್ಪೂನ್ ಸೋಡಾ ಆಗಿದೆ ಅದು. ಆಮೇಲೆ ಇದು ಅರಿಶಿನ, ಒಂದು ಸಣ್ಣ ಸ್ಪೂನ್ ಅರಿಶಿನ, ಒಂದೆರಡು ಸ್ಪೂನ್ ಖಾರ, ಆಮೇಲೆ 4 ಸೌಟು ಎಣ್ಣೆ ಬೇಕು, ಎಣ್ಣೆ ಜಾಸ್ತಿ ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಹೆಂಗೆ ಮಾಡಬೇಕಂತ ತೋರಿಸ್ತೀನಿ. ಇದು ಎಲ್ಲ ಜರಡಿ ಹಾಕ್ಕೋಬೇಕು. ಇದು ನೀವು ಜರಡಿ ಅಂತಿಲ್ಲ, ನಾವು ಸಾನಿಸ್ಕೊಂಡಿದ್ದೀವಿ. ಎಲ್ಲ ಸಾನಿಸಿದ್ದ ಇದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತೆ ಇದನ್ನು ಸ್ವಚ್ಛಗೆ ತೊಳೆದು ಸಣ್ಣಗೆ ಕಟ್ ಮಾಡಬೇಕು. ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಇದು ಜೋಳದ ಹಿಟ್ಟು ಹಾಕ್ಕೊತೀನಿ. ಜೋಳದ ಹಿಟ್ಟು, ಇದು ಅಕ್ಕಿ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಅಕ್ಕಿ ಹಿಟ್ಟು ಭಾಳ ತೊಗೊಂಡಿಲ್ಲ. ಕಡ್ಲೆ ಹಿಟ್ಟು ಭಾಳ ತೊಗೋಬಾರ್ದು. ಇದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು. ಆಮೇಲೆ ಸೋಡಾ ಹಾಕ್ತೀವಿ. ಸೋಡಾ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು, ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕೋರಿ. ನಮ್ಮ ಮನ್ಯಾಗ ಖಾರ ಕಮ್ಮಿ ತಿಂತೀವಿ, ನಾವು ಕಡಿಮೆ ಹಾಕ್ಕೊಂಡಿದ್ದೀವಿ. ನಾವು ಮೊದಲಿಂದ ಕೆಂಪು ಖಾರನ ಹಾಕಿ ಮಾಡೀವಿ. ನೋಡಿರಿ, ನೀವು ಒಂದು ಸಲ ಹಸಿ ಖಾರ ಹಾಕಿ, ಗ್ರೀನ್ ಕಲರ್ ಖಾರ ಹಾಕಿ ಟ್ರೈ ಮಾಡಿ ನೋಡಿರಿ. ಇದು ಸಣ್ಣ ಸ್ಪೂನ್ ಇದೆ, ಅದಕ್ಕೆ ಭಾಳ ಹಾಕ್ತಾಯಿದೆ ಅಂತ ಅನ್ಬೇಡ್ರಿ. ಆಮೇಲೆ ಸಕ್ಕರೆ, ಅರಿಶಿನ, ಇದು ಸಾಸಿವೆ ಒಗ್ಗರಣೆಗೆ. ಆಮೇಲೆ ಸಾಲ್ಟ್, ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ತಕ್ಕ ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನೆಲ್ಲ ಕಲಿಸ್ಕೋಬೇಕು. ಈಗ ಕಲಿಸ್ಕೋಬೇಕಾದ್ರೆ ಎಣ್ಣೆ, ಇದನ್ನು ನಿಮ್ಗೆ ಎಣ್ಣೆ ನೋಡಿರಿ, ಈ ಮೊಟ್ಟೆಗೆ ಎಣ್ಣೆ ಭಾಳ ಬೇಕು. ಇದು ಮೊಟ್ಟೆ ಆ್ಯಕ್ಚುಲಿ ಇದು ಗುಜರಾತಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಮ್ಮ ಮನೆಗೆ ಹೆಚ್ಚಾಗಿ ಗುಜರಾತಿ ತಿಂಡಿ ತಿಂತಾರೆ, ಯಾಕಂದ್ರೆ ನಮ್ಮ ಮನೆಯವರೇ ಆ ಸೈಡ್ನವರೇ. ಸೊ ಹೀಗಾಗಿ ಗುಜರಾತದ್ದು ನಮ್ಮ ಮನೆಗೆ ಹೆಚ್ಚಿಗೆ ಇದು ಮಾಡ್ತೀವಿ. ಇದು ಕಡಿಮೆ ಅನ್ನಿಸ್ತದೆ, ಇನ್ನೊಂದು ಸ್ವಲ್ಪ ಹಾಕಬೇಕಾ ಎಣ್ಣೆ. ಆಮೇಲೆ ಮೆಂತೆ ಕಟ್ ಮಾಡಿ, ಸಣ್ಣ ಕಟ್ ಮಾಡಬೇಕು ಮೆಂತೆ. ಇದನ್ನು ಸ್ವಚ್ಛಗೆ ತೊಳೆದು, ಒಂದು 2-3 ಸಲ ಸ್ವಚ್ಛಗೆ ತೊಳೆದು ಸಣ್ಣ ಕಟ್ ಮಾಡಿದ್ದೆ ಮೆಂತೆ ಇದೆ. ನಾನು ಒಂದು ಸೀಡ್ ತೊಗೊಂಡಿದ್ದೀನಿ. ನಿಮಗೆ ನೋಡಿರಿ, ನಿಮಗೆ ಎಷ್ಟು ಬೇಕಷ್ಟು ಹೆಚ್ಚಿಗೆ ಬೇಕಿದ್ರೆ ಹೆಚ್ಚಿಗೆ ಹಾಕೋರಿ.
ಕಡಿಮೆ ಬೇಕಿದ್ರೆ ಕಡಿಮೆ. ಹಿಂಗೆ ಮಾಡಿ ತಿನ್ನಿಸಿದ್ರೆ ಮಕ್ಕಳು ಇಷ್ಟಪಟ್ಟು ಮೆಂತೆ ಅದೇ ಇದರಲ್ಲಿ ಭಾಳ ವಿಟಮಿನ್ಸ್ ಇರ್ತಾವೆ. ಮೆಂತೆ ಮಕ್ಕಳಿಗೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಪಲ್ಯ ಮಾಡಿ ತಿನ್ನಿಸಿದ್ರೆ ಒಳ್ಳೆ ಅಂತಾರೆ ಅವ್ರು ತಿನ್ನಕ್ಕೆ. ಅದಕ್ಕಾಗಿ ನಾನು ಈ ಮೂಟ್ಯ ಮಾಡಿ ತಿನ್ನಿಸ್ತೀನಿ. ಮೂಟ್ಯ ಆಮೇಲೆ ತೇಪ್ಲ ಇವತ್ತು ಮೂಟ್ಯ ಮಾಡಿ ತೋರಿಸ್ತೀನಿ ನಿಮಗೆ. ನಂದು ಇಬ್ಬರು ಮಕ್ಕಳಿಗೆ ಭಾಳ ಇಷ್ಟ. ಆದರೆ ನನ್ನ ಸಣ್ಣ ಮಗಳಂತೂ ಭಾಳ ಇಷ್ಟಪಡ್ತಾಳೆ ಮೂಟ್ಯ ಮಾಡಿದರೆ. ಅವತ್ತು ಇಡೀ ದಿನ ಬರೀ ಮೂಟ್ಯನ ತಿಂತಾಳೆ. ಭಾಳ ಟೇಸ್ಟಿ ಆಗ್ತದೆ. ನೀವು ಮಾಡಿ ನೋಡಿರಿ ಮನ್ಯಾಗ. ಅದಷ್ಟು ಎಣ್ಣೆ ಬಾಬೇಕ್ರಿ ಇದಕ್ಕೆ. ಸ್ವಲ್ಪ ಎಣ್ಣೆ ಆದರೆ ಚಲೋ ಅನಿಸ್ತದೆ. ಎಣ್ಣೆ ಅಷ್ಟು ಹಿಡಿತು ನೋಡ್ರಿ. ಇದನ್ನು ಚಪಾತಿ ಮಾಡ್ತೀವಲ್ಲ ಇದಕ್ಕೆ ನಾದ್ಕೋಬೇಕು. ನಾದ್ಕೊಂಡು ಸಣ್ಣ ಸಣ್ಣ ಮುಟ್ಟಿಗೆಗಳನ್ನ ಮಾಡಿ ತೋರಿಸ್ತೀನಿ. ಈಗ ಮುಗೀತಾ. ಈ ಹದಕ್ಕೆ ಬರ್ಬೇಕು ನೋಡ್ರಿ ಚಪಾತಿ ಹಿಟ್ಟು. ಅದಕ್ಕೆ ಭಾಳ ಹೊತ್ತು ಬಿಟ್ಟರೆ ಇದೇನು ಮೆತ್ತಗಾಗ್ತದೆ. ಅದಕ್ಕೆ ನಾನು ಏನು ಮಾಡ್ಬೇಕು, ಆಗಿಂದಾಗ ಇವನ್ನ ಮುಟ್ಟಿ ಮಾಡ್ಕೊತ ಹೋಗ್ಬೇಕು. ಮುಟ್ಟಿ ಅಂದರೆ ಮುಟ್ಟಿ ಮಾಡ್ಕೊತ ಹೋಗ್ಬೇಕು. ಈಗ ನೋಡಿರಿ, ನಾನು ನಿಮ್ಮ ಮನ್ಯಾಗ ಇಂಥ ಇದ್ರಾಗಲಿ ಇಂಥ ಸಾಂಗೆ ಇದ್ರಾಗಲಿ ಅಥವಾ ಇವ್ಯಾವ ಇಲ್ಲ ಅಂತಂದರೆ ನಾನು ಇದನ್ನು ಮಾಡಿಸೀನಿ. ಇದನ್ನು ಭಾಳ ವರ್ಷದಿಂದ ಇದನ್ನು ಮಾಡೋ ಸಲುವಾಗಿ ಇದನ್ನು ಮಾಡಿಸ್ಬಿಡ್ತೀನಿ. ಇದಕ್ಕೊಂದು ಬಟ್ಟೆ ಹಾಕಿ ನಾನು ಅದ್ರಾಗ ಇಡ್ತೀನಿ. ನಿಮ್ಗೆ ಅದು ಯಾವುದೂ ಇಲ್ಲ ಅಂತಂದರೆ ಇಡ್ಲಿ ಸೆಟ್ಟಲ್ಲಿ ಇಡಬೇಕು. ಇಡ್ಲಿ ಸೆಟ್ಟಲ್ಲಿ ಒಂದೊಂದು ಮಾಡಿಕೊಂಡು ಇಡ್ಬೋದು. ಈಗ ನಾನು ಇದ್ರಾಗ ಮಾಡಿ ತೋರಿಸ್ತೇನೆ ನೋಡಿರಿ ನಿಮ್ಗೆ. ಇದಕ್ಕೇನು ಮಾಡ್ತೀನಿ, ಇದೊಂದು ಬಟ್ಟೆ ಹಿಂಗೆ ಸಣ್ಣ ಸಣ್ಣ ಮೊಟ್ಟೆ ಮಾಡ್ಬೇಕು ನೋಡ್ರಿ. ಮುಟ್ಟಿಗೆ ಮಾಡ್ಬೇಕು. ಭಾಳ ಸ್ವಲ್ಪ ದೊಡ್ಡ ಮಾಡಿದ್ರೆ ಏನಾಗ್ತದೆ, ಅವು ಸೋಡಾ ಹಾಕಿರ್ತೀವಲ್ಲ ಬೇಗ ಉಬ್ಕೊಂಡ್ಬಿಡ್ತಾವೆ, ದೊಡ್ಡ ಆಗಿಬಿಡ್ತಾವೆ. ಇಷ್ಟು ಸಣ್ಣ ಸಣ್ಣ ಮಾಡಿರಿ. ಹಿಂಗೆ ಒಂದಕ್ಕಿಂತ ಒಂದು ಇಟ್ಕೊಂತ ಹೋಗ್ರಿ. ಇದು ಮುಟ್ಗಿ ಮಾಡೋದು. ಇದಕ್ಕೆ ಮುಟಿಯ ಅಂತಾನೆ. ಇದು ಗುಜರಾತಿ ಒಳಗೆ ಇದನ್ನು ಮುಟಿಯ ಅಂತಾರೆ. ಕಟ್ ಮಾಡಿ ವಾಲ್ಯೂಮ್ ಕಡಿಮೆ ಮಾಡಿ ಸೌಂಡ್ ಬಂದ್ ಮಾಡಿ. ಕಟ್ ಮಾಡಿ. ನೋಡ್ರಿ ಈಗ ರೆಡಿ ಆಯ್ತಾ. ಈಗ ಗ್ಯಾಸ್ ಹಚ್ಕೋತೀನಿ. ಗ್ಯಾಸಲ್ಲಿ ನೀರು ಹಾಕಿದ್ದೀನಿ. ಆಮೇಲೆ
ಇದು ಒಂದು ಕುಕ್ಕರ್ ಡಬ್ಬಿಯಲ್ಲಿ ನೀರು ಹಾಕ್ಕೊಂಡು ಕೆಳಗೆ ನೀರು ಹಾಕ್ಕೋಬೇಕಾ. ಸ್ವಲ್ಪ ಇದಕ್ಕೂ ನೀರು ಹಾಕ್ಕೋಬೇಕಾ ಹೆಚ್ಚಿಗೆ ಒಂಚೂರು. ಯಾಕಂದ್ರೆ ಇದ್ರದ್ದು ಉಗ ಐತಲ್ಲ, ಇದಕ್ಕೆ ಬಡಿಬೇಕು. ಉದ್ದಿದ್ದು ನೀರು ಕಾದು ಏನಾಗ್ತದೆ ಉಗ ಬಡಿಬೇಕು. ಇದನ್ನು ಸ್ವಲ್ಪ ಹಿಂಗೆ ಮಾಡಿಕೊಂಡು ನಿಮ್ಮ ಈಗ ಕುಕ್ಕರೇ ಈಗ ಈ ಕುಕ್ಕರನ್ನು 3 ಸೀಟಿ ಹಾಕಿಸ್ಬೇಕ್ರಿ. ಕುಕ್ಕರ್ ಆಗಿದೆ, ಈಗ ರೆಡಿ ಆಗಿದೆ. ಬಿಸಿಯಾಗಿರಲ್ಲ. ಇವನ್ನ ಸ್ವಲ್ಪ ಆರಿದ್ಮೇಲೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ಆರಬೇಕಿದೆ. ಈಗ ಒಗ್ಗರಣೆ ಹಾಕೋಬೇಕ್ರಿ. ಇದು ನೋಡ್ರಿ, ಸೋಡಾ ಹಾಕಿರೋದ್ರಿಂದ ಹಿಂಗೆ ಬಿಡ್ತಾವೆ ಇವು. ಹಿಂಗೆ ಮಕ್ಕಳಿಗೆ ಹಂಗೆ ಆರಿದ್ಮೇಲೆ ಕೊಡ್ರಿ, ಆಮೇಲೆ ಹಂಗೆ ತಿನ್ಲಿಕ್ಕೂ ಕೊಡ್ಬೋದು. ಇವನ್ನ ಹಂಗೆ ತಿಂತಾವೆ ಮಕ್ಕಳು. ಇದನ್ನು ನಾವು ಒಗ್ಗರಣೆ ಹಾಕಿ ಚಹಾ ಜೊತೆಗೆ ತಿಂತೀವಿ. ಮಕ್ಕಳನ್ನೂ ತಿಂತಾರೆ, ನಮ್ಮನೆ ಆಲ್ಮೋಸ್ಟ್ ಎಲ್ಲರೂ ತಿಂತೀವಿ ನಾವು. ಚಪಾತಿ ಮಾಡಲಿಕ್ಕೆ ಬೇಸರಾದಾಗ ಇದನ್ನು ಮಾಡಿ ಚಹಾ ಜೊತೆಗೆ ತಿಂದು ಸ್ವಲ್ಪ ಅನ್ನ ಉಂಡ್ರೆ ಮುಗೀತು, ರಾತ್ರಿ ಊಟ ಮುಗಿದ್ಬಿಡ್ತದೆ ನಮ್ಮದು. ಈಗ ಗ್ಯಾಸ್ ಹಚ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಅದೇ ಒಂದು ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಸಾಸಿವೆ ಚಟಪಟ ಅನ್ಬೇಕು. ಚಟಪಟ ವೈಟ್ ಇನ್ನೊಂದು ಬಾಗಿಯಲ್ಲಿ ತೋರಿಸಿದ್ರೆ ನಮಗೆ ಗೊತ್ತಾಗ್ತಿತ್ತು. ಈಗ ಇದು ನೋಡ್ರಿ, ಒಂದು ನಿಮಿಷ ಕಾಲು ಬಂದಿದ್ರೆ ಕಟ್ ಮಾಡಿ ತೆಗಿಯೋದನ್ನು. ಇದು ನೋಡ್ರಿ, ಎಣ್ಣೆ ಕಾದದ. ಸಾಸಿವೆ ಚಟಾಪಟ ಅನ್ಬೇಕು. ಸ್ವಲ್ಪ ಸಾಸಿವೆ ಜಾಸ್ತಿನ ಹಾಕಿರ್ತೀವಿ, ಅದೇ ಸಾಸಿವೆನ ಮೇನ್. ಸಾಸಿವೆ ಚಟಾಪಟ ಅಂದಮೇಲೆ ಪೂರಾ ಚಟಾಪಟ ಅಂದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಹಾಕಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ.
ಮತ್ತೊಮ್ಮೆ ಬಿಸಿ ಮಾಡೋದು ಗ್ಯಾಸ್ ಆನ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಬಿಸಿದೇ ಇದು ಮಾಡಿರ್ತೀವಲ್ಲ. ಸಾಸಿವೆ ಒಗ್ಗರಣೆ ಒಂದೇ ಇಂಪಾರ್ಟೆಂಟ್ ಇದಕ್ಕೆ. ಈಗ ಆಯಿತು. ಈಗ ನೋಡಿರಿ ರೆಡಿಯಾಗಿದೆ. ಎಷ್ಟು ಸಣ್ಣ ಕಟ್ ಮಾಡ್ತೀರಿ ಎಷ್ಟು ಚಲೋ ಅದ ತಿನ್ನಲಿಕ್ಕೆ. ನೋಡಿರಿ, ನೀವು ಚಹಾ ಜೊತೆಗೆ ಮಕ್ಕಳಿಗೆ ಕೊಡ್ಬೋದಾ, ಇಲ್ಲ ಮಕ್ಕಳು ಚಹಾ ಜೊತೆಗೆ ನಾವೆಲ್ಲ ತಿಂತೀವಿ, ನೀವು ಕೂಡ ಚಹಾ ಜೊತೆಗೆ ತಿನ್ಬೋದಾ. ಮಕ್ಕಳು ಚಹಾ ಕುಡಿಯೋಂಗಿಲ್ಲ ಅಂತಂದ್ರೆ ಅವರಿಗೆ ಹಾಗೆ ತಿನ್ಲಿಕ್ಕೆ ಕೊಡ್ರಿ, ತಿಂತಾರೆ, ಏನು ಇದಿಲ್ಲ. ಇಲ್ಲ ಬಿಸಿ ಬಿಸಿದ ಒಗ್ಗರಣೆ ಹಾಕ್ತಾನೆ ಹಂಗೆ ಕೊಟ್ರೂ ನಡೀತದೆ. ಆಮೇಲೆ ನಾವು ಮಜ್ಜಿಗೆ ಕಡಿ ಮಾಡ್ತೀವಲ್ಲ, ಅದ್ರ ಜೊತೆಗೆ ಎದ್ದುಕೊಂಡು ತಿಂದ್ರೂ ಭಾಳ ಟೇಸ್ಟ್ ಅನಿಸ್ತದೆ. ಓಕೆ, ನಿಮ್ಗೆ ಇಷ್ಟ ಆಗಿದ್ದರೆ ನೋಡಿರಿ, ಭಾಳ ಟೇಸ್ಟಾಗಿದೆ. ಆಗಲೇ ನನ್ನ ಮಗ ಒಂದು ಟೇಸ್ಟ್ ಮಾಡಿದ್ಲ. ನಿಮಗೂ ಇಷ್ಟ ಆಗಿದ್ದರೆ ಮಾಡಿ ನೋಡಿರಿ, ಮಾಡಿ ನನಗೆ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಏನಾಗಿದೆ ಅಂತ ತಿಳಿಸ್ರಿ. ನಿಮ್ಗೆ ಇಷ್ಟ ಆಗಿದ್ರೆ ಮಾಡಿ ನೋಡಿರಿ, ಏನಾಗಿದೆ ಅಂತ, ಹೆಂಗೆ ಟೇಸ್ಟ್ ಹೆಂಗೆ ಅನಿಸುತ್ತೆ ಅಂತ ತಿಳಿಸ್ರಿ. ಲೈಕ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.